ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡೆಲ್ಲಿಲಿರುವಂಥ ಡಿ.ಕೆ. ಶಿವಕುಮಾರ್ ಮಾಡಿದ್ದೇನು? ಹೈಕಮಾಂಡ್ ಎದುರಿಗೆ ಎಂಥ ಮಾತನ್ನಾಡಿದ್ದಾರೆ ಹಾಗಾದರೆ? ಬಂಡೆ ಪ್ರಿಯಾಂಕಾ ವಾದ್ರಾ ಅವ್ರ ಜೊತೆ ಮೀಟಿಂಗ್ ಆಗಿದೆ. ಇವತ್ತು ರಾಹುಲ್ ಗಾಂಧಿ ಭೇಟಿಗೇನೆ ಸಮಯ ಫಿಕ್ಸ್ ಆಗಿದೆ ಅನ್ನುವಂಥ ಸುದ್ದಿ ಕೂಡ ಬರ್ತಾ ಇದೆ. ಇದರ ನಡುವೆ ನೋಡಿ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಡಿ.ಕೆ. ಸುರೇಶ್ ಅವರು ಸಿದ್ದರಾಮಯ್ಯನವ್ರಿಗೆ ಓಪನ್ ಆಗಿ ಸಂದೇಶವನ್ನು ರವಾನಿಸಿದ್ದಾರೆ. ಸಿದ್ದರಾಮಯ್ಯನವರೇ ಈ ಕೆಲಸ ಮಾಡ್ತೀರಾ ಇಲ್ವಾ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ವೀಡಿಯೋಸ್ ನಿಮ್ಮನ್ನು ತಲುಪಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೈಪ್ ಮಾಡುವ ಮೂಲಕ ನಮ್ಮ ವಿಡಿಯೋ ಹೆಚ್ಚು ಜನರನ್ನು ತಲುಪೋ ರೀತಿ ಮಾಡ್ಬೋದು. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ನೋಡಿ, ಏನು ಮಾಡ್ತೀರಿ, ನಿಮ್ಮ ನಿರ್ಧಾರವನ್ನು ತಿಳಿಸಿ ಅನ್ನುವ ನೇರ ಪ್ರಶ್ನೆ ಹೇಳಿದ್ದಾರೆ. ಪ್ರಿಯಾಂಕಾ ವಾದ್ರಾ ಅವ್ರ ಜೊತೆ ಅಸ್ಸಾಂ ಎಲೆಕ್ಷನ್ ಸಂಬಂಧ ನಿನ್ನೆ ಮೀಟಿಂಗ್ ಆಗುತ್ತೆ. ಎರಡೆರಡು ಸಲ ಟಿಕೆಟ್ ಕ್ಯಾನ್ಸಲ್ ಮಾಡಿ 3ನೇ ಫ್ಲೈಟ್ ಫೈನಲ್ ಮಾಡ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹಾರ್ತಾರೆ. ಅಸ್ಸಾಂ ಚುನಾವಣೆ ಸಂಬಂಧಪಟ್ಟಂತೆ ಖರ್ಗೆ ಅವರು ಮತ್ತು ವೇಣುಗೋಪಾಲ್ ಅವರು, ಪ್ರಿಯಾಂಕಾ ವಾದ್ರಾ ಅವರೆಲ್ಲ ಇದ್ದಂಥ AICC ನಾಯಕರ ಮೀಟಿಂಗ್ ನಡೆಯುತ್ತೆ. ಅದಾದ ಬಳಿಕ ಪ್ರಿಯಾಂಕಾ ಗಾಂಧಿ ಅವ್ರ ಜೊತೆ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನೋದು ಖಚಿತ ಮೂಲಗಳಿಂದ ಸಿಗ್ತಿರುವಂಥ ಮಾಹಿತಿ. ಒಂದೇ ಒಂದು ಮಾತು ಅವರು ಹೇಳಿರೋದು, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಇವತ್ತು ಮೀಟಿಂಗ್ ಇದೆ ಅಂತ ಹೇಳಲಾಗ್ತಿದೆ. ಯಾರು ಕರೆದಿದ್ದಾರೋ ಅವರನ್ನು ಭೇಟಿ ಮಾಡೋಕೆ ಹೋಗ್ತಾ ಇದ್ದೀನಿ, ಅದನ್ನು ನಾನು ರಿವೀಲ್ ಮಾಡಲ್ಲ ಅಂತ ಹೇಳಿದರು. ಆ ಮೂಲಕ ಯಾರಿಂದ ಕರೆ ಬಂದಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿರಲಿಲ್ಲ. ಮಾಹಿತಿ ಪ್ರಕಾರ ಸೋನಿಯಾ ಗಾಂಧಿಯವ್ರನ್ನೂ ಭೇಟಿ ಮಾಡೋಕೆ ಪ್ರಯತ್ನ ಆಗ್ತಿದೆ, ರಾಹುಲ್ ಗಾಂಧಿಯವರು ಇವತ್ತು ಸಿಗ್ತಾರೆ ಅಂತ. ಡಿ.ಕೆ. ಶಿವಕುಮಾರ್ ಅವ್ರು ನೋಡಿ ಪ್ರಿಯಾಂಕಾ ವಾದ್ರಾ ಅವರ ಎದುರು ನೇರವಾಗಿ ಹೇಳಿದ್ದಾರೆ ಈ ವಿಚಾರವನ್ನು ಅಂತ ಈಗ ಕೇಳಿ ಬರ್ತಿರೋದು. ಈಗ ನಾಯಕತ್ವ ಬದಲಾವಣೆ ಮಾಡುವ ಆಯ್ಕೆ ನಿಮ್ಮ ಮುಂದೆ ಇದೆಯೋ ಇಲ್ವೋ ದಯವಿಟ್ಟು ತಿಳಿಸ್ಬಿಡಿ. ಕರ್ನಾಟಕ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಇದೆಯಾ ಇಲ್ವಾ? ಇದ್ದರೆ ಡೇಟನ್ನು ಬಜೆಟ್ ಅಧಿವೇಶನಕ್ಕೂ ಮುನ್ನವೇ, ಕರ್ನಾಟಕದಲ್ಲಿ ಬಜೆಟ್ ಅಧಿವೇಶನ ಶುರುವಾಗೋಕ್ಕಿಂತ ಮುಂಚೆನೇ ದಯವಿಟ್ಟು ಘೋಷಣೆ ಮಾಡಿ, ಅಂದರೆ ಖಚಿತಪಡಿಸಿ ನಮ್ಮ ಮುಂದೆ. ಇಲ್ಲವಾದರೆ ನಾಯಕತ್ವ ಬದಲಾವಣೆಯ ಪ್ರಸ್ತಾಪ ಇಲ್ಲ ಅನ್ನೋದನ್ನು ನೀವು ತಿಳಿಸ್ಬಿಟ್ರೆ ನಾನು ಇನ್ನೆಂದೂ ಕೇಳೋದಕ್ಕೆ ಬರಲ್ಲ, ಇನ್ನೆಂದೂ ಕೂಡ ತೊಂದರೆ ಕೊಡಲ್ಲ ಅನ್ನುವಂತಹ ಒಂದು ಬಹಳ ದೊಡ್ಡ ಮೆಸೇಜನ್ನು ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಸೊ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ನಿನ್ನೆ ಇಲ್ಲಿ ಏನು ಹೇಳಿ ಹೋದ್ರು, ಕದ್ದು ಮುಚ್ಚಿ ನಡೆದಿರೋದಲ್ಲ ಒಪ್ಪಂದ, ಹೈಕಮಾಂಡ್ ನಾಯಕರ ಎದುರೇ ನಡೆದಿರೋದು. ನನಗೆ ಗೊತ್ತು ಏನಾಗಿದೆ ಅಂತ, ಹೈಕಮಾಂಡ್ ನಾಯಕರಿಗೆ ಗೊತ್ತು. ಇದೇನು ಬಾಗಿಲು ಹಾಕ್ಕೊಂಡು 4 ಗೋಡೆ ಮಧ್ಯೆ ಯಾರೂ ಇಲ್ದಿರೋ ಕಡೆ ನಡೆದಿರೋ ಒಪ್ಪಂದ ಅಲ್ಲ ಅಂತ ಎಚ್ಚರಿಕೆ ಕೊಟ್ಟು ಹೋದ್ರು ಡಿ.ಕೆ. ಶಿವಕುಮಾರ್. ಈಗ ಹೇಳ್ತಿದ್ದಾರೆ, ಪ್ರಸ್ತಾಪ ಇಟ್ಟಿದ್ದಾಗಿದೆ, ಮಾತುಕತೆ ಇಲ್ಲಿ ತನಕ 3-4 ತಿಂಗಳಿಂದ ಎಲ್ಲ ಬಗೆಯಲ್ಲೂ ಹೆಡ್ ಕೌಂಟ್ ತನಕ ತೋರಿಸಿದ್ದಾಗಿದೆ. ಡಿ.ಕೆ. ಶಿವಕುಮಾರ್ ಅವರಿಗೆ 90 ಶಾಸಕರಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ನೀವು ಚೇಂಜ್ ಮಾಡುವ ಮನಸ್ಥಿತಿಯಲ್ಲಿ ಇದ್ದೀರಾ ಅಂದರೆ ಡೇಟನ್ನು ದಯವಿಟ್ಟು ಹೇಳಿಬಿಡಿ, ಇಲ್ಲವಾದಲ್ಲಿ ಇನ್ನು ಮುಂದೆ ನಾನು ಕೇಳೋದೇ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಇದೇ ಹೊತ್ತಲ್ಲಿ ನೋಡಿ ಡಿ.ಕೆ. ಸುರೇಶ್ ಅವರು ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿರುವಂಥ ಬಹುದೊಡ್ಡ ಸಂದೇಶ. ನನಗೀಗಲೂ ಭರವಸೆ ಇದೆ, ಸಿದ್ದರಾಮಯ್ಯನವರು ನಿಧಾನ ಆದರೂ ಪರವಾಗಿಲ್ಲ, ಕೊಟ್ಟ ಮಾತು ಉಳಿಸ್ಕೊಳ್ಳಿ ಈಗಲಾದರೂ. ಅಂದರೆ ನಿಧಾನ ಆಗಿಬಿಟ್ಟಿದೆ. ಅಧಿಕಾರಕ್ಕೂ ಒಂದು ಕೊನೆ ಇರುತ್ತೆ, ತಾಳ್ಮೆಗೂ ಒಂದು ಕೊನೆ ಇರುತ್ತೆ ಅನ್ನೋದು ಡಿ.ಕೆ. ಸುರೇಶ್ ಅವರ ಲಾಸ್ಟ್ ಸ್ಟೇಟ್ಮೆಂಟು. ತಾಳ್ಮೆಗೂ ಕೊನೆ ಇರುತ್ತೆ, ಅದು ಮುಗಿಯುತ್ತೆ ಅಂತ ಈಗ ಹೇಳ್ತಿದ್ದಾರೆ. ತಡ ಆಗಿದೆ ಅಂದರೆ ತಡವಾದರೂ ನಿಧಾನವಾದರೂ ಪರವಾಗಿಲ್ಲ, ಆಗೋಗಿದೆ, ಈಗ ತಡವಾಗಿದೆ, ಈಗಲಾದರೂ ಮಾತನ್ನು ಉಳಿಸ್ಕೊಳ್ತಾರೆ ಅಂತ ಅಂದುಕೊಂಡಿದ್ದೀನಿ ಅಂತ ಡಿ.ಕೆ. ಸುರೇಶ್ ಅವರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಈಗಲಾದರೂ ಬಿಟ್ಕೊಡ್ಲಿ ಅವರು ಅಂತ ನಿನ್ನೆ ಗರಂ ಆಗಿಬಿಟ್ರು. ಡಿ.ಕೆ. ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ಗೆ ಅವರನ್ನೇ ಕೇಳ್ಕೊಳ್ರಿ, ಹೋಗ್ರಿ. ಹೌದು, ಬಜೆಟ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಏನು ಮೀಟಿಂಗ್ ಮಾಡ್ತಿದ್ದಾರೆ ಪೂರ್ವಭಾವಿ, ಅವರದ್ದೇ ಇಲಾಖೆ ಡಿ.ಕೆ. ಶಿವಕುಮಾರ್ ಅವರು ಜಲಸಂಪನ್ಮೂಲ ಬೆಂಗಳೂರು ನಗರ ಅಭಿವೃದ್ಧಿ ಇಲಾಖೆಯ ಬಜೆಟ್ ಮೀಟಿಂಗನ್ನು ಬಿಟ್ಟು ಡೆಲ್ಲಿಗೆ ಹಾರಿದ್ರು. ಇವತ್ತು ಹೋಗ್ಬೋದಿತ್ತು, ನಿನ್ನೆನೇ ಹೋಗ್ಬೇಕಂತೇನಿರಲಿಲ್ಲ. ನಿನ್ನೆ ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನವರ ಬಜೆಟ್ಗೆ ತನ್ನ ಒಮ್ಮತವಿಲ್ಲ, ಸಹಮತವಿಲ್ಲ ಅಂತ ಧಿಕ್ಕರಿಸಿ ಹೋದ್ರು ಅನ್ನೋದೇ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ಒಂದು ಲೆಟರ್ ಕೊಟ್ಟು ಹೋಗ್ತಾರೆ, ಮುಖಾಮುಖಿಯಾಗಿ ಒಂದು ಮಾಹಿತಿ ಕೊಟ್ಟು ಹೋಗಲ್ಲ, ಲೆಟರಲ್ಲಿ ಬರ್ಕೊಟ್ಟು ಹೋಗ್ತಾರೆ, ನಾನು ಬಜೆಟ್ ಪೂರ್ವಭಾವಿ ಮೀಟಿಂಗಿಗೆ ಬರಲ್ಲ ಅಂತ. ಅವರ ಅನುಪಸ್ಥಿತಿಯಲ್ಲೇ ಮಾಡ್ತೀರಣ, ಅದೇನಾಗುತ್ತೋ ಆಗಲಿ ಅಂತ ಸಿದ್ದರಾಮಯ್ಯನವರು ಕೂಡ ಸೆಡ್ ಹೊಡೆದು ಮೀಟಿಂಗ್ ಮಾಡೇ ಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ, ಗೊತ್ತಾಯ್ತಲ್ಲ. ಅವ್ರು ಏನು ಹೇಳ್ತಾರೆ ಅದೇ ವೇದವಾಕ್ಯ.
ಗೊತ್ತಿಲ್ಲ. ನೀವು ಯಾರನ್ನ ಬೇಕಾದ್ರೆ ನೀವು ಯಾಕೆ ಬೇರೆ ಕಡೆ ಡೈವರ್ಟ್ ಆಯ್ತೀರಿ? ಕೇಳಿದ್ದನ್ನ ಕರೆಕ್ಟ್ ಆಗಿರ್ಲಿ. ನೀವು ಕೇಳಿದ್ದಕ್ಕೆ ಉತ್ತರ ಹೇಳಿದ್ದೀನಿ. ಇಕ್ಬಾಲ್ ಅವ್ರು ಹೇಳಿರೋದು ತಪ್ಪೇನಿಲ್ಲ. ಎಲ್ರಿಗೂ ಒಂದೇ ಪಾಲಿಸಿ ಇದೆ. ಅಂದರೆ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಕೆಲವು ಶಾಸಕರು ಈಗ ವಿದೇಶಿ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವಕಾಶ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಏನು ಸಿಎಂ ಅವರಿಗೆ ಅಲ್ಲ, ಈಗ ನಾಯಕತ್ವ ವಿಚಾರ ಚರ್ಚೆ ಶಾಸಕರು ಬಜೆಟ್ ಶುರುವಾಗೋಕ್ಕೂ ಮುನ್ನ ವಿದೇಶ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ ಸರ್. ಯಾರು ಕರ್ಕೊಂಡು ಹೋಗೋದು? ಅದೇ ಈಗ ಚರ್ಚೆ ನಡೀತಾರೆ ಸರ್. ಯಾರು ಕರ್ಕೊಂಡು ಹೋಗೋದು? ಅಧ್ಯಯನ ಪ್ರವಾಸನ ಅಥವಾ ಆಯೋಜಿತ ಪ್ರವಾಸನ? ಯಾರು ಕರ್ಕೊಂಡು ಹೋಯ್ತಾ ಇರೋರು, ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ. ಸುಮ್ಮನೆ ಯಾರೋ ಹೇಳಿದ್ದನ್ನ ಶಿವಕುಮಾರ್ ಮೇಲೆ ಯಾಕೆ ಹೇಳ್ತೀವಿ? ಡಿ ಕೆ ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಿತ್ವ ಇರ್ಬೋದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನೇನಾರ ಹುಟ್ಟಾಗ್ತಾ ಇದ್ರೆ ಅದು ರಾಜಕೀಯ ದುರುದ್ದೇಶದಿಂದ ಶಿವಕುಮಾರ್ ಅವರು ಕೆಟ್ಟ ಹೆಸರು ತರಬೇಕು ಅಂತ ಕೆಲವು ನಮ್ಮ ಪಕ್ಷದವರೇ ಮಾಡ್ತಾ ಇರ್ಬೋದು. ನಮ್ಮ ಪಕ್ಷದವ್ರು ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವ್ರು ಮಾಡ್ತಾ ಇದ್ರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಿವಕುಮಾರ್ ಇದರಲ್ಲಿ ಪಾಲ್ದಾರ ಅಲ್ಲ. ತಾವು ಮತ್ತೆ ತಾಳ್ಮೆ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ಇಂಥ ಒಂದು ಸ್ಟೇಟ್ಮೆಂಟ್ ಗಿಂತ ಇನ್ನೊಂದು ಕಡೆ ಆ ತಾಳ್ಮೆ ಮೌನವೇ ತಮ್ಮ ದೌರ್ಬಲ್ಯ ಆಗ್ತಾ ಇದೆಯಾ ಅಂತ. ಎಲ್ಲವನ್ನು ಕಾಲವೇ ಉತ್ತರಿಸುತ್ತದೆ. ಈಗ ಬೆಂಗಳೂರು ಅಲ್ಲಪ್ಪ, ಎಲ್ಲವೂ ಕಾಲವನ್ನೇ ಉತ್ತರಿಸಬೇಕಲ್ಲ. ಕೆ ಶಿವಕುಮಾರ್ ಅವರಿಗೆ ಡೆಲ್ಲಿಗೆ ಒಬ್ಬರೇ ಹೋಗಿಲ್ಲ, ಮುನಿಯಪ್ಪನವ್ರು ಹೋಗಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋಗಿದ್ದಾರೆ, ಸಲೀಂ ಅಹಮದ್ ಹೋಗಿದ್ದಾರೆ, ಕೆಲವು ಸೀನಿಯರ್ಸು ಹೋಗಿದ್ದಾರೆ. ಮುನಿಯಪ್ಪನವರೆಲ್ಲ ಹೋಗುವ ಮೂಲಕ ಅಂದರೆ ಎಲ್ಲರ ಬೆಂಬಲ ಇದೆ ಅನ್ನುವಂಥ ಲೆಕ್ಕಾಚಾರ. ಈಗ ಡಿ ಕೆ ಕ್ಯಾಂಪ್ ಹೇಳ್ತಿರೋದೇನು, ಸಿದ್ದರಾಮಯ್ಯನವ್ರು ಶಾಸಕರ ಬಲ ಅಂತಿದ್ರಲ್ಲ, ಈಗ ಸಿದ್ದರಾಮಯ್ಯನವರ ಕಡೆಗೆ ಕಂಪ್ಲೀಟ್ ಆಗಿರೋ ಶಾಸಕರು ಇರೋದೇ 49. ಡಿ ಕೆ ಪರವಾಗಿ 90 ಶಾಸಕರಿದ್ದಾರೆ ಅನ್ನುವಂಥ ಹೊಸ ಲೆಕ್ಕ ಬೇರೆ ಬಿಟ್ಟಿದ್ದಾರೆ. ಸೊ ಡಿ ಕೆ ಬ್ರದರ್ಸ್ ಈಗ ಕೊನೆಯ ನಿರ್ಧಾರ, ನಿಮ್ಮ ಅಂತಿಮ ನಿರ್ಧಾರವನ್ನು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಫಾರಿನ್ ಟೂರ್ಗೆ ಹೋಗ್ತಿದ್ದಾರೆ 35 ಶಾಸಕರು. ಈ ಮಂತ್ ಎಂಡ್ ಬಹುತೇಕ ನ್ಯೂಜಿಲ್ಯಾಂಡ್ಗೆ ಹೋಗ್ತಿದ್ದಾರಂತೆ, ಆಸ್ಟ್ರೇಲಿಯಾಗೆ ಹೋಗ್ತಿದ್ದಾರಂತೆ. ಅದು ಫೈನಲ್ ಆಗಿದೆ. ಒಳಗೊಳಗೆ ಇಲ್ಲ ಅಂದ್ಕೊಂಡೇ 35 ಶಾಸಕರು ಹಾರೋದು ಫೈನಲ್ ಆಗಿದೆ. ಡಿ ಕೆ ಸುರೇಶ್ ಅವ್ರನ್ನ ಕೇಳಿದ್ರೆ ಇದಕ್ಕೂ ಡಿ ಕೆಗೂ ಸಂಬಂಧ ಇಲ್ಲ, ಯಾರಾದರೂ ಡಿ ಕೆ ಕೆಟ್ಟ ಹೆಸರು ತರೋಕೆ ಅಂತಾನೆ ಪ್ಲಾನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಅಂತಿದ್ದಾರೆ. ಒಂದು ಕಡೆ ರೆಸಾರ್ಟ್ ಬುಕ್ಕಿಂಗ್, ಇನ್ನೊಂದು ಕಡೆ ವಿದೇಶ ಪ್ರಯಾಣ ಫಿಕ್ಸ್ ಆಗಿರುವಂಥ ಬ್ರೇಕಿಂಗ್ ನ್ಯೂಸ್ ಬರ್ತಿರೋ ಹೊತ್ತಲ್ಲಿ ಪರವಾಗಿಲ್ಲ, ಆಗಿದ್ದಾಗ ಹೋಯ್ತು, ಬಿಟ್ಟುಕೊಡಿ ಈಗಲಾದ್ರು ಅನ್ನುವಂಥ ಎಚ್ಚರಿಕೆಯ ಒಂದು ಸಂದೇಶ. ತಾಳ್ಮೆ ನಿಮ್ಮ ದೌರ್ಬಲ್ಯನ ಸರ್ ಅನ್ನೋ ಪ್ರಶ್ನೆ ಕೇಳಿದ್ರೆ ಕಾಲ ಉತ್ತರ ಕೊಡುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಭಾವಿಸ್ಕೊಂಡಿದ್ದೀವಿ ಅಂತ ಡಿ ಕೆ ಸುರೇಶ್ ಅವರು ಬಹಳ ದೊಡ್ಡ ಸಂದೇಶ ಕೊಟ್ಟಿದ್ದಾರೆ. ಡಿ ಕೆ ಬ್ರದರ್ಸು, ಲಕ್ಷ್ಮೀ ಹೆಬ್ಬಾಳ್ಕರು, ಮುನಿಯಪ್ಪನವರು ಎಲ್ಲ ಈಗ ಡೆಲ್ಲಿಲಿದ್ದಾರೆ. ರಾಗ ಮತ್ತು ಸೋನಿಯಾ ಗಾಂಧಿಯವರ ಭೇಟಿಗೆ ಭರ್ಜರಿಯಾಗಿ ಈಗ ತಯಾರಿ ಮಾಡಿಕೊಂಡೇ ಹೋಗಿದ್ದಾರೆ. ಅಸ್ಸಾಂ ಸಹಿತ ವಿವಿಧ ರಾಜ್ಯಗಳ ಚುನಾವಣೆ ಕಾರ್ಯತಂತ್ರ ಸಂಬಂಧ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಉಪಸ್ಥಿತಿಯಲ್ಲಿ ನಡೆದ ಮೀಟಿಂಗ್ ಅಲ್ಲಿ ಬಜೆಟ್ ಪೂರ್ವಭಾವಿ ಇಲ್ಲಿದ್ದ ಸಭೆ, ತುಂಬಾ ಇಂಪಾರ್ಟೆಂಟ್ ಸಭೆ ಬಿಟ್ಟು ಹೋಗಿ ಭಾಗವಹಿಸ್ತಾರೆ ಅನ್ನೋದೇ ಒಂದು ಅಚ್ಚರಿ ಕಾರಣ ಆಯ್ತು. ಅದಕ್ಕಿಂತ ಇಂಪಾರ್ಟೆಂಟ್ ಇದ್ದಂತಹ ಮೀಟಿಂಗ್ ಅನ್ನ ಧಿಕ್ಕರಿಸಿ ಡಿ ಕೆ ಹೋಗ್ತಾರೆ ಅಂದಾಗ್ಲೇ ಆಶ್ಚರ್ಯಕ್ಕೆ ಕಾರಣ ಆಯ್ತು. ಈಗ ಸಿದ್ದರಾಮಯ್ಯನವ್ರಿಗೆ ಡೈರೆಕ್ಟ್ ಹಿಟ್ ಡಿ ಕೆ ಬ್ರದರ್ಸ್ ಕಡೆಯಿಂದ ಕೊಡ್ತೀರಾ ಇಲ್ವಾ? ಹೈಕಮಾಂಡ್ಗೂ ಅಷ್ಟೇ, ನಿಮ್ಮ ಮನಸ್ಸಿದೆಯಾ ಇಲ್ವಾ ತಿಳಿಸ್ಬಿಡಿ. ಸೊ ತಿಳಿಸಿದಲ್ಲಿ ನಮ್ಮ ಮುಂದಿನ ತೀರ್ಮಾನ ಅನ್ನೋ ಮಟ್ಟಿಗೆ ಹೆಜ್ಜೆ ಇಡ್ತಿದ್ದಾರೆ. 90 ಶಾಸಕರ ಸಂಖ್ಯೆ ತೋರಿಸ್ತಿರೋದ್ರಿಂದ 90 ಶಾಸಕರು ಒಂದು ಸರ್ಕಾರಕ್ಕೆ ಬೆಂಬಲ ವಾಪಸ್ ಪಡೆದ್ರೆ ಬೇಡ. ಅವ್ರು ಹೇಳ್ತಿರೋ ತರ 90 ಶಾಸಕರು ಅರ್ಧಂಬರ್ಧ ಮನಸ್ಸಿರೋರು, ಅಧಿಕಾರ ಇದ್ದ ಕಡೆ ವಾಲವರು, ಇಂಥದ್ದೆಲ್ಲ ಇರತ್ತಲ್ವಾ. ಅವ್ರು ಹೇಳೋ ಲೆಕ್ಕದ ಪ್ರಕಾರ 90 ಇಲ್ಲದೆ ಇದ್ರು 40 ಶಾಸಕರು ಕೈ ಕೊಟ್ಟರು ಸಾಕಲ್ಲ. 40 ಶಾಸಕರು ಕೈ ಕೊಟ್ಟರು ಕೂಡ ಸರ್ಕಾರ ಶೇಕ್ ಆಗ್ಬಿಡುತ್ತೆ. ಸೊ ಅಂಥದ್ದೊಂದು ದೊಡ್ಡ ಮಟ್ಟದ ಕೈಪಾಳ್ಯದಲ್ಲಿ ಕಂಪನ ಸೃಷ್ಟಿಸುವಂತಹ ಬ್ರೇಕಿಂಗ್ ನ್ಯೂಸ್ ಅನ್ನ ಈಗ ಡಿ ಕೆ ಬ್ರದರ್ಸ್ ಕೊಡ್ತಿದ್ದಾರೆ. ಸೈಲೆಂಟ್ ಆಗಿದ್ದುಕೊಂಡೆ
ಕೈಪಾಳ್ಯದಲ್ಲಿ ನಡುಕ ಹುಟ್ಟಿಸಿದ ಬಂಡೆ ಬಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಹೈಪ್ ಬಟನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಬಹುದು. ಥ್ಯಾಂಕ್ ಯು.